ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ. 3 ಚಕ್ರಗಳು ಮನುಷ್ಯನಿಗೆ, ಸಪ್ತಚಕ್ರಗಳು ಚೆನ್ನಾಗಿ ಕೆಲಸ ಮಾಡಿದಾಗ ಅವನು ಮಹಾಯೋಗವನ್ನು ಪಡಿತಾನೆ. ಒಂದು ವಿಶೇಷವಾಗಿರ್ತಕ್ಕಂಥ ಮೋಕ್ಷ ಮುಕ್ತಿಯನ್ನು ಪಡಿತಾನೆ. ಆದರೆ ನಾನು ಹೇಳುವಂಥದ್ದು 3 ಅದ್ಭುತವಾಗಿರ್ತಕ್ಕಂಥ ಚಕ್ರಗಳು. ಈ ಚಕ್ರಗಳನ್ನ ಒಂದು ತಾಮ್ರದ ತಗಡಿನ ಮೇಲೆ ಬರೆದು ಅದನ್ನು ಆ್ಯಕ್ಟಿವ್ ಮಾಡಿ, ಅದರ ಮೇಲೆ ಒಂದು ತಾಂತ್ರಿಕ ಪ್ರಯೋಗವನ್ನು ಮಾಡಿ ಆ 3 ಚಕ್ರಗಳಿಗೆ ಒಂದು ವಿಶೇಷವಾಗಿರ್ತಕ್ಕಂಥ ಶಕ್ತಿಯನ್ನು ಕೊಟ್ಟು ಆ ಎನರ್ಜಿಯನ್ನು ನಾವು ಎಲ್ಲಿ ಕಳಿಸ್ಬೋದು ಅಂತ ಹೇಳಿದ್ರೆ, ಯಾವ ಒಂದು ದೇಶಕ್ಕಾದರೂ ಆ ಒಂದು ಎನರ್ಜಿಯನ್ನು ಕಳಿಸ್ಬೋದು. ಅಷ್ಟು ಅದ್ಭುತವಾಗಿರ್ತಕ್ಕಂಥ ಚಕ್ರಗಳಿದೆ. ಈ 3 ಚಕ್ರಗಳಿದೆಯಲ್ಲ, ನಿಮಗೆ ಮಹಾಸಿದ್ಧಿಯನ್ನು ಕೊಡುವಂಥ ಚಕ್ರ. ಈ ಚಕ್ರದಿಂದ ನಾವು ಯಾರಾದರೂ ನಮಗೆ ತೊಂದರೆಯನ್ನು ಕೊಟ್ಟಾಗ, ಅಂದರೆ ಬಹಳಷ್ಟು ನಮಗೆ ಕಷ್ಟವನ್ನು ಕೊಟ್ಟಾಗ, ತೊಂದರೆಯನ್ನು ಕೊಟ್ಟಾಗ ವಿನಾಕಾರಣ ಆ ತೊಂದರೆಗೆ ನಾವು ವಾಪಸ್ ಅದನ್ನು ಅವರಿಗೆ ಕಳಿಸ್ಬೇಕು ಅಂದರೆ, ರಿವರ್ಸ್ ಮಾಡಬೇಕು ಅಂದರೆ ಈ ಚಕ್ರದ ಮೂಲಕ ಬಹಳ ನಮಗೆ ಸಾಧ್ಯವಾಗುತ್ತೆ. ಈ ಚಕ್ರವನ್ನು ಬರೀಬೇಕಾದ್ರೆ ಅದಕ್ಕೆ ವಿಶೇಷವಾಗಿರ್ತಕ್ಕಂಥ ನಿಯಮಗಳಿದೆ. ಆ ನಿಯಮದಲ್ಲೇ ಈ ಚಕ್ರವನ್ನು ಬರೀಬೇಕು. ಈ ಚಕ್ರದಲ್ಲಿ ಹಾಕುವಂಥ ಒಂದು ಬೀಜಾಕ್ಷರ ಇರ್ಬೋದು, ಈ ಚಕ್ರದಲ್ಲಿ ಮಧ್ಯದಲ್ಲಿ ಇಡುವಂತಹ ಆ ವಸ್ತು ಮತ್ತು ನಾವು ಹೇಳುವಂಥ ಮಂತ್ರವು, ಇದೆಲ್ಲವೂ ಒಂದು ಕಡೆ ಕನೆಕ್ಟ್ ಆದಾಗ ಆ ಚಕ್ರದಿಂದ ಒಂದು ಎನರ್ಜಿ ಕ್ರಿಯೇಟ್ ಆಗುತ್ತೆ. ಆ ಎನರ್ಜಿ ಶತ್ರು ಎಷ್ಟೇ ದೂರ ಇದ್ದರೂ ಕೂಡ, ಅವನು ಏನೇ ತೊಂದರೆ ಮಾಡಿದರೂ ಕೂಡ ಅದು ರಿವರ್ಸ್ ಮಾಡುವಂಥ ಶಕ್ತಿ ಇದೆ ಅದಕ್ಕೆ. ಈ 3 ಚಕ್ರ ಎಲ್ಲಿಂದ ಬಂತು, ಹೇಗೆ ನಮಗೆ ಗೊತ್ತಾಯಿತು ಅಂತಕ್ಕಂಥ ವಿಚಾರ ಬಂದಾಗ, ಮೈಹಾಂಗ್ ಅನ್ನೋ ಒಂದು ದೇಶದಲ್ಲಿ, ಅಂದರೆ ಒಂದು ಊರಿನಲ್ಲಿ, ಅಲ್ಲಿ ಇರ್ತಕ್ಕಂಥ ಒಬ್ಬರು ಮಹಾತಾಂತ್ರಿಕರು ಇಟ್ಕೊಂಡಿರ್ತಕ್ಕಂಥ ಒಂದು ಗ್ರಂಥ, ತಾಂತ್ರಿಕ ಗ್ರಂಥ, ತಂತ್ರಸಾರ ಅನ್ನುವಂಥ ಗ್ರಂಥ. ಆ ಗ್ರಂಥದಲ್ಲಿ ಕೊಟ್ಟಿರುವಂತಹ ಒಂದು ರಿವರ್ಸ್ ಪ್ರಯೋಗ ಇದೆ, ವಾಪಸ್ ಮಾಡುವಂಥ ಪ್ರಯೋಗ. ಅಂತಹ ಪ್ರಯೋಗಗಳ ಪಟ್ಟಿಯಲ್ಲಿ ಈ 3 ಚಕ್ರಗಳಿದೆ. ಈ 3 ಚಕ್ರಗಳನ್ನ ಒಂದು ಸಲ ಆ್ಯಕ್ಟಿವ್ ಮಾಡಿ ಬಿಡ್ತು ಅಂದರೆ ಎಷ್ಟು ಫಾಸ್ಟಾಗಿ ಇದು ಅನುಕೂಲ ಮಾಡಿಕೊಡುತ್ತೆ ಅಂದರೆ, ಅವನು ಎಷ್ಟೇ ಒಂದು ದಿಗ್ಬಂಧನ ಹಾಕಿರಲಿ, ತಾನು ಅಷ್ಟ ದಿಗ್ಬಂಧನ ಹಾಕ್ಕೊಂಡಿರಲಿ, ಅಥವಾ ಅವನು ಏನೇ ಥರದ ಒಂದು ಭೂತ ಪ್ರೇತ ಪಿಶಾಚಿಗಳನ್ನ ಇಟ್ಕೊಂಡು ಕೂತಿರಲಿ, ಯಾವುದೇ ಥರದ ಒಂದು ಶಕ್ತಿಯನ್ನು ಇಟ್ಕೊಂಡು ಕೂತಿರಲಿ, ಹೋಗಿ ರಿವರ್ಸ್ ಹೊಡೆಯುವಂಥ ಒಂದು ಶಕ್ತಿ ಈ ಒಂದು 3 ಚಕ್ರಗಳಿಗಿದೆ. ಇದು ಅದ್ಭುತವಾಗಿರ್ತಕ್ಕಂಥ ವಿದ್ಯೆ, ತಾಂತ್ರಿಕ ವಿದ್ಯೆ. ಅಥರ್ವಣ ವೇದದಲ್ಲಿ ಕೊಟ್ಟಿರ್ತಕ್ಕಂಥ ರಹಸ್ಯ ಮಂತ್ರಗಳಿಂದ ಈ ಚಕ್ರವನ್ನು ಆ್ಯಕ್ಟಿವ್ ಮಾಡಿಬಿಡಬೇಕು. ಸೊ ಈ ಚಕ್ರವನ್ನು ಯಾವ ರೀತಿಯಲ್ಲಿ ನಾವು ಅದನ್ನು ಉಪಯೋಗ ಮಾಡಿಕೊಳ್ಳೋದು ಅಂತಕ್ಕಂಥ ವಿಚಾರವನ್ನು ಬಹಳಷ್ಟು ಗುಪ್ತವಾಗಿ ಮಾಡುವಂತಹ ತಾಂತ್ರಿಕರಿಗೆ ಮಾತ್ರ ಇದನ್ನು ಕೊಟ್ಟಿದ್ದಾರೆ. ಹಾಗಾಗಿ ನಮ್ಮಲ್ಲಿ ಕೆಲವು ವಿದ್ಯಾರ್ಥಿಗಳೇ, ಸುಮಾರು ಒಂದು 2,500-3 ಸಾವಿರ ಜನ ವಿದ್ಯಾರ್ಥಿಗಳಿದ್ದಾರೆ. ಅದರಲ್ಲಿ ಕೆಲವು ವಿದ್ಯಾರ್ಥಿಗಳಿಗೆ ಸ್ಪೆಷಲ್ಲಾಗಿ ಈ ಒಂದು ವಿದ್ಯೆಯನ್ನು ಹೇಳ್ಕೊಟ್ಟಿದ್ದೀನಿ. ಅವರು ಸುಮಾರು ಒಂದು 25-30 ಜನ ಅಂತ ಇಟ್ಕೊಳ್ಳಿ ಅಪ್ರಾಕ್ಸಿಮೇಟ್. ಅದರಲ್ಲಿ ಒಂದಿಬ್ಬರು ಈ ಪ್ರಯೋಗವನ್ನು ಮಾಡಿಕೊಂಡು ಯಶಸ್ವಿಯಾಗಿದ್ದಾರೆ, ಮತ್ತು ಅದರ ರಿಸಲ್ಟನ್ನು ಫೋಟೋ ವಿಡಿಯೋ ಮುಖಾಂತರ ತಂದು ತೋರಿಸಿದ್ದಾರೆ. ಅಂತಹ ಅದ್ಭುತ ಶಕ್ತಿಗಳಿರ್ತಕ್ಕಂಥ ಚಕ್ರ ಇದು. ಬಹಳ ಒಂದು ವಿಶೇಷವಾಗಿರ್ತಕ್ಕಂಥ ಕೆಲಸವನ್ನು ಮಾಡುತ್ತೆ. ಇದರ ಒಂದು ವಿಚಾರ ಬಹಳ ಗುಪ್ತವಾಗಿಟ್ಟಿದ್ದೆ ಇಷ್ಟು ವರ್ಷ ನಾನು. ಆದರೆ ಈಗ ಹಲವಾರು ಜನಗಳಿಗೆ ನಾನು ನೋಡ್ತಾ ಇರ್ತೀನಲ್ಲ, ತುಂಬ ಸಮಸ್ಯೆಗಳಿಂದ ಬರ್ತಾರೆ. ಅವರಿಗೆಲ್ಲ ಈ ವಿಚಾರ ಗೊತ್ತಾಗಲಿ ಅಂತಕ್ಕಂಥ ಒಂದು ವಿಚಾರದಲ್ಲಿ ಈ ಒಂದು ಚಕ್ರಗಳ ವಿಚಾರವನ್ನು ಹೇಳ್ತಾ ಇದ್ದೀನಿ. ಇದರ ಬಗ್ಗೆ ಇನ್ನೂ ನಿಮಗೆ ಕುತೂಹಲ ಇದೆ, ಇನ್ನೂ ತಿಳ್ಕೋಬೇಕು ಅಂದರೆ ಖಂಡಿತ ಬನ್ನಿ. ಇದರ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥ ವಿವರವನ್ನು ನಾನು ನಿಮ್ಗೆ ಹೇಳ್ತೀನಿ. ನಮಸ್ಕಾರ.